ಮತ್ತು 4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅವನು ವಾಪಸ್ ಬರಲೇಬೇಕು ಅಂತೇನು ಕಂಪಲ್ಸರಿ ಏನಿಲ್ಲ. ಅದು ಭಾರತೀಯ ಸೇನೆಯಲ್ಲಿ ಹೋಗ್ತಿದ್ದಂತಾನೆ 30,000 ಸ್ಯಾಲ್ರಿ ಕೊಡ್ತಾರೆ. 4 ವರ್ಷದಲ್ಲಿ ನಿಮ್ಮ ಮಗು ಭವಿಷ್ಯ 1 ವರ್ಷ ನೀವು ಕೋಚಿಂಗ್ ಪಡೆಯುವಂಥದ್ದನ್ನ ನಾವು ಯುವ ಪೀಳಿಗೆಯ ಮನಸ್ಥಿತಿ ಹಾಳಾಗಿದೆ. ಸರ್, ನನ್ನ ಶ್ರೀಧರ್, ನಾನು ಭಾರತೀಯ ಸೇನೆ 18 ವರ್ಷ ಸೇವೆ ಸಲ್ಲಿಸಿ ಬಂದಿದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಈಗ ತಾನೇ ಬಂದಿರುವಂಥದ್ದು ಅಗ್ನಿಪಥ್ ಸ್ಕೀಮ್. ಇದು ಸಾಕಷ್ಟು ವರ್ಷಗಳ ಮುಂಚೆನೇ ಇದನ್ನು ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆನ ಇಂಡಿಯನ್ ಆರ್ಮಿ ತಯಾರಿ ಮಾಡ್ತಾಯಿತ್ತು. ಆದರೆ ಆ ರೀತಿಯ ಒಂದು ಅವಕಾಶಗಳು ಸಿಗ್ತಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ರು. ಈ ಕೋವಿಡ್-19 ಬಂತು, ಸುಮಾರು 1.5 ವರ್ಷ ತನಕ ಯಾವುದೇ ರೀತಿ ಸೆಲೆಕ್ಷನ್ ನಡೀಲಿಲ್ಲ. ಆ ಸಮಯದಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ರು, ಅದು ಅಗ್ನಿಪಥ್ ಸ್ಕೀಮ್ ಅಂತ ಬಿಡೋಣ ಅಂತೇಳಿ. ಯಾವ ಅಗ್ನಿಪಥ್ ಸ್ಕೀಮ್ ಅಂತ ಬಿಟ್ಟ ಮೇಲೆ ಈ ಪೊಲಿಟಿಕಲ್ ಇದೆಯಲ್ಲ, ರಾಜಕೀಯ ಯಾವುದೋ ಕೆಟ್ಟ ಒಂದು ಉದ್ದೇಶಕ್ಕೋಸ್ಕರ ಇವರು ಅದು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತೇಳಿ ಜನ ಅದು ಯುವ ಪೀಳಿಗೆಗೆ ಮನಸ್ಸನ್ನು ಕೆಡಿಸ್ಬಿಟ್ರು. ವಿರೋಧಗೋಸ್ಕರ ಯುವ ಪೀಳಿಗೆಯ ಮನಸ್ಥಿತಿ ಹಾಳಾಗಿದೆ. ಯಾಕೆ? ಅವ್ರ ಪೋಷಕರು ಸಪೋರ್ಟ್ ಮಾಡ್ತಿಲ್ಲ, ಅಲ್ಲಿಯ ಲೀಡರ್ಗಳು ತಪ್ಪು ಅಭಿಪ್ರಾಯನ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಇದರಿಂದಾಗಿ ಆ ಒಂದು ಅಗ್ನಿಪಥ್ ಸ್ಕೀಮ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ನಿಜವಾಗ್ಲೂ ಅಗ್ನಿಪಥ್ ಸ್ಕೀಮ್ ಮಾಡಿದ ಒಂದು ಉದ್ದೇಶ ಪ್ರತಿಯೊಂದು ಯುವಕನಿಗೂ ಕೂಡ, ಪ್ರತಿ ಯುವಕ ಅಥವಾ ಯುವತಿ ಎಲ್ಲರಿಗೂ ಕೂಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಸಿಗಬೇಕು. 4 ವರ್ಷ ಮಾಡೋ ಉದ್ದೇಶ ತುಂಬ ಜನ ಕೇಳ್ಕೊಳ್ತಾಯಿದ್ರು, ನಮಗೆ ಅವಕಾಶ ಸಿಗಲ್ಲ ಸೇನೆಗೆ ಹೋಗಲಿಕ್ಕೆ, ಅಯ್ಯೋ ನಾನು ಪ್ರಯತ್ನ ಮಾಡಿದ್ದೆ, ಅಥವಾ ಕೆಲವರು ನಾನೇ ಹೋಗಬೇಕು, ನಾನೇ ಸೇವೆ ಮಾಡಬೇಕು, ಈ ಥರ ಎಲ್ಲ ಗೊಂದಲಗಳಿದ್ದಾವೆ. ಆದರೆ ಅಗ್ನಿಪಥ್ ಸ್ಕೀಮಿಂದಾಗಿ ಯಾರೋ ಒಂದು ಈಗಿನ ಜನಸಾಮಾನ್ಯನಿಗೆ ಗೊತ್ತಾಗ್ತಾಯಿದೆ ನಮ್ಗೆ ಏನಾಗ್ತಾಯಿದೆ, ಮೊಬೈಲ್ ಅಡಿಕ್ಷನ್ನು, ದುಶ್ಚಟಗಳಿಗೆ ಬಲಿಯಾಗ್ತಾಯಿದ್ದಾರೆ. ಈ ಪೊಲಿಟಿಕಲ್ ಬಂದ ಮೇಲಂತೂ ಅವ್ರ ಲೀಡರ್ ಜೊತೆ ಸುತ್ತಾಡ್ಕೊಂಡು ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಿದ್ದಾರೆ. ಎಲ್ಲಿ ಶ್ರಮಪಟ್ಟು ಬೆಳಿಬೇಕು ಅನ್ನೋದು ಇತ್ತೋ ಅದೆಲ್ಲ ಮರ್ತೋಗಿದೆ. ಅವರಿಗೆಲ್ಲರೂ ಕೂಡ ಫ್ರೀಯಾಗಿ ಏನಾದರೂ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದರಿಂದಾಗಿ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಈ ಅಗ್ನಿಪಥ್ ಸ್ಕೀಮು ಚಿಕ್ಕ ವಯಸ್ಸಿನಲ್ಲೇ 17 ವರ್ಷ, ಯಾಕೆಂದರೆ ಆ ಟರ್ನಿಂಗ್ ಪಾಯಿಂಟ್ ಅದನ್ನೇ 16ರಿಂದ 18, 20, 22 ವರ್ಷ ವಯಸ್ಸಿನಲ್ಲೇ ಮಕ್ಕಳುಗಳು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಚೇಂಜ್ ಆಗಿಬಿಡ್ತಾರೆ. ಆ ಮಕ್ಕಳುಗಳು ಏನಾದರೂ ಕೆಟ್ಟ ದಾರಿ ಇಟ್ಕೊಂಡ್ಬಿಟ್ರೆ, ದುಶ್ಚಟಗಳು ಬಲಿ ಆಗಿಬಿಟ್ರೆ, ಇನ್ನು ಪೂರ್ತಿ ಅವರ ವಯಸ್ಸಿನ ಎಂಡ್ ತನಕಲೂ ಕೂಡ ಅದೇ ದುಶ್ಚಟದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಆ ಒಂದು ವಯಸ್ಸಿನಲ್ಲಿ ಅಕಸ್ಮಾತ್ ಅವರಿಗೆ ಅಗ್ನಿಪಥ್ ಸ್ಕೀಮ್ ಅಂತ ಮಾಡಿ ಒಂದು ಸೈನಿಕರನ್ನಾಗಿ ತಯಾರು ಮಾಡಿದ್ರೆ ಒಂದು ಶಿಸ್ತಿರುತ್ತೆ, ಯೂನಿಫಾರ್ಮ್ ಹಾಕೊಂಡಾಗ ಗತ್ತಿರ್ತದೆ, ನಮ್ಮ ದೇಶ ಸೇವೆ ಮಾಡುವಂಥ ಸೌಭಾಗ್ಯ ಸಿಗ್ತದೆ, ಜವಾಬ್ದಾರಿ ಬರ್ತದೆ, ತಂದೆ ತಾಯಿ ಜೊತೆ ಯಾವ ಥರ ಇರಬೇಕು, ಸಮಾಜದಲ್ಲಿ ಯಾವ ಥರ ಇರಬೇಕು ಅನ್ನೋದು ಒಂದು ಕಲ್ಪನೆ, ಅವನ ಮನೋಭಾವನೆ ಚೇಂಜ್ ಆಗ್ತದೆ, ಗೊತ್ತಾಗ್ತದೆ. ದೊಡ್ಡವ್ರಿಗೆ ಯಾವ ಥರ ಗೌರವಿಸ್ಬೇಕು ಅನ್ನೋದು ಗೊತ್ತಾಗ್ತದೆ, ನನ್ನ ಎಬಿಲಿಟಿ ಏನು, ನನ್ನ ಕೆಲಸ ಏನು ಅಂತ ಗೊತ್ತಾಗ್ತದೆ, ನನ್ನ ದೇಶ ಮೊದಲು ಅಂತ ಗೊತ್ತಾಗ್ತದೆ. ಆಮೇಲೆ 4 ವರ್ಷ ಅಲ್ಲಿ ಮುಗಿಸಿ ವಾಪಸ್ ಬಂದಾಗ ಅವನು ಮೊದಲಿದ್ದಂಥ 4 ವರ್ಷ ಮುಂಚೆ ಇದ್ದಂಥ ವ್ಯಕ್ತಿಯಾಗಿರಲ್ಲ, ಇವಾಗ ಒಬ್ಬ ಜವಾಬ್ದಾರಿಯುತ ಭಾರತೀಯ ಪ್ರಜೆ ಆಗಿರ್ತಾನೆ. ಇದು ಮುಖ್ಯ ಕಾರಣ. ಹೌದೌದು. ಅವನೊಬ್ಬ ಅಕಸ್ಮಾತ್ ಅಗ್ನಿಪಥ್ ಸ್ಕೀಮಿಂದಾಗಿ ಸೆಲೆಕ್ಷನ್ ಆಗಿ 4 ವರ್ಷ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ ಅಂತಂದರೆ, ಬಂದಮೇಲೆ ಅವನ ಸ್ನೇಹಿತರ ಒಂದು ಸಂಘ ಇರುತ್ತಲ್ಲ, ಫ್ರೆಂಡ್ಸ್ ಸರ್ಕಲ್ಲು, ಅದು ಕೂಡ ಬದಲಾಗ್ತದೆ. ಅವ್ರಲ್ಲೂ ಕೂಡ ಒಂದು ಒಳ್ಳೆಯ ವಿಚಾರಗಳು ಶುರು ಆಗ್ತದೆ. ಅವ್ರ ಮನೆ ಪರಿಸರ ಕೂಡ ಬದಲಾಗ್ತದೆ. ಅವನು ಯಾವುದೋ ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಬೇರೆ ಎಲ್ಲಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಾನೆ, ಕೆಲಸ ಮಾಡೋದು ಅಲ್ಲಿ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದಾಗಿ ಇಂಟರ್ನಲ್ ಸಮಸ್ಯೆ ಆಗ್ತಿರೋದೆಲ್ಲ ಕಡಿಮೆ ಆಗ್ತವೆ. ಧರ್ಮ, ಜಾತಿ, ಪಂಗಡ, ಕಾಲೆಳೆಯುವಂಥ ಕೆಲಸಗಳು, ದುಶ್ಚಟಗಳಿಗೆ ಬಲಿಯಾಗ್ತಂಥ ಸಮಸ್ಯೆಗಳು, ಅಥವಾ ಈ ಥರ ಪೊಲಿಟಿಕಲಲ್ಲಿ ಒಬ್ಬೊಬ್ಬರನ್ನ ಕಾಳೆಯುವಂಥ ಕೆಲಸಗಳು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕಡಿಮೆ ಆಗ್ತದೆ. ಇಲ್ಲಿವರೆಗೆ ಯಾವುದಾದ್ರು ಒಂದು ಊರಿನಲ್ಲಿ ಸೈನಿಕರಿದ್ದರೆ ಆ ಮನೆಯ ವಾತಾವರಣವೇ ಬೇರೆ ಇರುತ್ತೆ, ಅಕ್ಕಪಕ್ಕ ಮನೆಗಳಲ್ಲಿ ವಾತಾವರಣವೇ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ಅದು ಆ್ಯಕ್ಚುಲಿ ನಾವು ನೋಡ್ತಾ ಇದ್ದೀವಿ. ಮತ್ತು 4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅವನು ವಾಪಸ್ ಬರಲೇಬೇಕು ಅಂತೇನು ಕಂಪಲ್ಸರಿ ಏನಿಲ್ಲ. ಅಲ್ಲೂ ಕೂಡ ಕಂಟಿನ್ಯೂ ಮಾಡಲಿಕ್ಕೂ ಅವಕಾಶ ಇದೆ. ಅವನಲ್ಲಿ ಎಲಿಜಿಬಿಲಿಟಿ ಇರಬೇಕು, ಮಾಡುವಂಥ ಶಕ್ತಿ ಇರಬೇಕು, ಮಾಡುವಂಥ ಧೈರ್ಯ ಇರಬೇಕು, ಮಾಡುವಂಥ ಮನಸ್ಥಿತಿ ಇರಬೇಕು, ಅವನ ನಾಲೆಜ್ ಅಷ್ಟೇ ಚೆನ್ನಾಗಿರಬೇಕು. ಅಲ್ಲಿ ಅವನ ಪ್ರೋಗ್ರೆಸ್ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು ಈ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗಿ ಡ್ಯೂಟಿ ಮಾಡಿದ್ರೆ 10,000 20,000 ಸ್ಯಾಲ್ರಿ ಕೊಡ್ತಾರೆ. ಅದು ಭಾರತೀಯ ಸೇನೆಯಲ್ಲಿ ಹೋಗ್ತಿದ್ದಂತಾನೆ 30,000 ಸ್ಯಾಲ್ರಿ ಕೊಡ್ತಾರೆ. ಫ್ರೀ ಇಕ್ವಿಪ್ಮೆಂಟ್ ಕೊಡ್ತಾರೆ, ಫ್ರೀ ಡ್ರೆಸ್ ಕೊಡ್ತಾರೆ, ಫ್ರೀ ಹೆಲ್ತಿ ಫುಡ್ ಕೊಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ತಾರೆ. ಅದನ್ನು ರಿಸ್ಕಿ ಲೊಕೇಶನ್ಗಳಲ್ಲಿ ರಿಸ್ಕಿ
ಒಂದು ಪ್ಲೇಸ್ಗಳಲ್ಲಿ ಅಂದರೆ ಹೈ ಆಲ್ಟಿಟ್ಯೂಡ್ ಏರಿಯಾ ಆಗಿರ್ಬೋದು ಅಥವಾ ಬಾರ್ಡರ್ ಏರಿಯಾ ಆಗಿರ್ಬೋದು, ಡಿಸ್ಟರ್ಬಿಂಗ್ ಏರಿಯಾ ಆಗಿರ್ಬೋದು, ಇಂಥ ಜಾಗದಲ್ಲಿ ಡ್ಯೂಟಿ ಮಾಡಿದ್ರೆ ಎಕ್ಸ್ಟ್ರಾ ಅಲೌನ್ಸ್ ಅಂತೇಳಿ ಅವರಿಗೆ ಒಂದು ಫೈನಾನ್ಷಿಯಲಿ ಬೆನಿಫಿಟ್ ಸಿಗುತ್ತೆ. ಇದು 4 ವರ್ಷದಲ್ಲಿ ಹೆಚ್ಚು ಕಡಿಮೆ 30ರಿಂದ 33 ಸಾವಿರ, ನೆಕ್ಸ್ಟ್ ಇಯರ್ಗೆ 2ನೇ ವರ್ಷಕ್ಕೆ 36 ಸಾವಿರ, 3ನೇ ವರ್ಷಕ್ಕೆ ಅಥವಾ 4ನೇ ವರ್ಷಕ್ಕೆ 40 ಸಾವಿರ ಅವರಿಗೆ ಸ್ಯಾಲ್ರಿ ಶುರು ಆಗ್ಬಿಡುತ್ತೆ. ಒಂದು ಒಳ್ಳೆಯ ಅವರಿಗೆ ಸ್ಯಾಲ್ರಿ ಪೇ ಆಗೋಕ್ಕೆ ಶುರು ಆಗ್ತದೆ. ಮತ್ತು ಅವನು ಸೈನಿಕನಾಗಿ ಒಂದು ಗೌರವ ಹೆಚ್ಚಾಗ್ತದೆ. ಮತ್ತು ರಿಟೈರ್ಡ್ ಆಗಬೇಕಿದ್ರೆ 4 ವರ್ಷ ಆದಮೇಲೆ ವಾಪಸ್ ಬರಲಿಕ್ಕೆ ಏನಾದರೂ ವಾಪಸ್ ಬಂದ್ಬಿಡ್ತೀನಿ ಅಂತಂದರೆ ಸುಮಾರು 11.5 ಲಕ್ಷ ಅವರಿಗೆ ಒಂದು ದೊಡ್ಡ ಅಮೌಂಟ್ ಅವ್ರ ಕೈ ಸಿಗುತ್ತೆ. ನೋಡಿ, ಆ ಹುಡುಗರು ಪೋಲಿ ಆಡ್ಕೊಂಡು ಗೋಲಿಗಿಲಿ ಆಡ್ಕೊಂಡು ಕಾಲ ಟೈಮಲ್ಲಿ ದುಡ್ಡು ಸಂಪಾದನೆ ಆಗುತ್ತೆ, ಫಿಸಿಕಲಿ ಮೆಂಟಲಿ ಎಲ್ಲ ಬೆಳವಣಿಗೆ ಆಗುತ್ತೆ. ಎಷ್ಟು ಒಳ್ಳೆಯ ಸ್ಕೀಮ್ ಮಾಡಿದ್ದಾರೆ ಸರ್ಕಾರದವರು. ಲಾಭ ಇದೆ ಅಲ್ವಾ? ಆ ಮಗು 4 ವರ್ಷಕ್ಕೆ ಗೊತ್ತೇ ಆಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲೋ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಆ 4 ವರ್ಷ ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಅವನ ಜೀವನಿಗೆ ಒಂದು ದಾರಿ ಸಿಕ್ತು, ಅವನಿಗೆ ಒಂದು ಧೈರ್ಯ ಹೆಚ್ಚಾಗ್ತು, ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ತು, ದೇಶಕ್ಕೆ ಸೇವೆ ಮಾಡುವ ಒಂದು ಸೌಭಾಗ್ಯ ಸಿಕ್ತು, ಸಿಕ್ತು, ಎಲ್ಲವೂ ಅನುಕೂಲ ಆಗ್ತಾಯಿದೆ. 10th ಪಾಸ್ ಆದವನಿಗೆ 4 ವರ್ಷ ಮುಗಿಸಿ ಬರಬೇಕಿದ್ರೆ ಅವನಿಗೆ 12th ಅಂದರೆ PUC ಸರ್ಟಿಫಿಕೇಟ್ ಸಿಗುತ್ತೆ. PUC ಓದೋಂಗೆ ಇಲ್ಲ, ಡೈರೆಕ್ಟಾಗಿ ಅವನ ಅನುಭವದ ಮೇಲೆ ಅಲ್ಲಿರುವಂಥ ಒಂದು ಡ್ಯೂಟಿ ಮಾಡಿದ ಒಂದು ಸರ್ಟಿಫಿಕೇಟ್ ಮೇಲೆ ಅವನಿಗೆ 12th ಪಾಸ್ ಮಾಡಿಕೊಡ್ತಾರೆ. 12th ಪಾಸ್ ಆಗಿರೋವನಿಗೆ ಡಿಗ್ರಿದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಲ್ಲದೆ ಎಕ್ಸ್ ಅಗ್ನಿವೀರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಎಕ್ಸ್ ಅಗ್ನಿವೀರ್ ಆದ ನಂತರ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ 10% ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಮಾತುಕತೆ ನಡೀತಾ ಇದೆ. ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಸಿಗ್ಬೋದು. ಅದು ಸಿಗಲಿ ಅಂತಂದರೆ ಈಗಿನ ಜಗತ್ತಲ್ಲಿ ನಾವು ನೋಡ್ತಿರೋ ಪ್ರಕಾರ ಸೆಕ್ಯೂರಿಟಿ ಅಂತೇಳಿ ಬಹಳಷ್ಟು ಡ್ಯೂಟಿಗೆ ಜನಗಳು ಹೋಗ್ತಾರೆ. ಆದರೆ ಅವ್ರಿಗೆ ಅನುಭವನೇ ಇರಲ್ಲ ಯಾವ ಥರ ಸೆಕ್ಯೂರಿಟಿ ಕೊಡಬೇಕಂತೇಳಿ. ಒಬ್ಬ ಅಗ್ನಿವೀರ್ ರಿಟೈರ್ಡ್ ಆಗಿ ಬಂದಮೇಲೆ ಸೆಕ್ಯೂರಿಟಿಗೆ ಹೋಗಲ್ಲ, ಅವನು ಸೂಪರ್ವೈಸರ್ಗಿಂತಲೂ ಮೇಲ್ ಲೆವೆಲ್ಗೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಅವನ್ನ ತೊಗೊಳ್ತಾರೆ. ಇಂಟ್ರೂ ಮಾಡಿ ಎಕ್ಸ್ ಅಗ್ನಿವೀರ್ ಅಂತ ಸಾಕು, ಅವನಿಗೆ ಇಂಟ್ರೂ ಮಾಡೋ ಅವಶ್ಯಕತೆಯೇ ಇಲ್ಲ, ಡೈರೆಕ್ಟ್ಲಿ ಅವನಿಗೆ ಎನ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಆಲ್ರೆಡಿ ಟ್ರೈನಿಂಗ್ ಆಗಿ ಬಂದಿರ್ತಾನೆ ಅಲ್ಲಿ ಅವನು, ಡೈರೆಕ್ಟಾಗಿ ಶತ್ರು ಜೊತೆ ಎದುರಿಸುವಂಥ ಶಕ್ತಿ ಇದೆ, ಬಾರ್ಡರ್ ಕಾಯುವಂಥ ಶಕ್ತಿ ಇದೆ, ಚಳಿ ಗಾಳಿ ಮಳೆ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಜೀವನ ಮಾಡೋಕ್ಕೆ ಶಕ್ತಿ ಇದೆ, ಎಲ್ಲ ಥರನೂ ತಯಾರಾಗಿದ್ದಾನೆ. ಯೂತ್ ತುಂಬ ಸ್ಟ್ರಾಂಗ್ ಇದ್ದಾನೆ. ಮತ್ತು ಅಂಥವ್ರಿಗೆ ಯಾಕೆ ಕೊಡಲ್ಲ ಕೆಲಸ? ಇಲ್ಲಿ ಯಾರು ವಂಚಕರಾಗಿ ಸೆಕ್ಯೂರಿಟಿಲಿ ಡ್ಯೂಟಿ ಮಾಡ್ತಾರೆ ಅಂತ ಅವರು ಕಂಪ್ನಿಯವ್ರು ಏನಾದರೂ ಅವರು ವಿರೋಧ ಮಾಡೋದಿದ್ರೆ ಇಂಥ ಅಗ್ನಿವೀರ್ ಕೊಟ್ಟರೆ ಒಳ್ಳೆ ಡ್ಯೂಟಿ ಅವನು ಮಾಡ್ಕೊಂಡು ಹೋಗ್ತಾನೆ. ಅವ್ನು ಕಂಟ್ರೋಲ್ ಕೊಡುವಂಥ 10 ಜನಗಳಿಗೂ ಅವನು ಟ್ರೈನಪ್ ಮಾಡ್ತಾನೆ. ಇದು ಒಂದು ರೀತಿ ವೈಯಕ್ತಿಕವಾಗಿ ಬೆನಿಫಿಟ್. ಆದರೆ ಮೇನ್ ಬೆನಿಫಿಟ್ ಇನ್ನೊಂದಿದೆ. ಇವತ್ತು 4 ವರ್ಷಕ್ಕೆ ಅಂತೇಳಿ ಅಗ್ನಿವೀರನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. 1 ಲಕ್ಷ ಅಗ್ನಿವೀರ್ ತೊಗೊತಾರೆ ಅಂದ್ಕೊಳ್ಳಿ. 1 ವರ್ಷದಲ್ಲಿ 50,000 ತೊಗೋತಾರೆ, 2ನೇ ವರ್ಷದಲ್ಲಿ 50,000, 4 ವರ್ಷಕ್ಕೆ ಅದು 2 ಲಕ್ಷ ಆಗುತ್ತೆ. 2 ಲಕ್ಷ ಅಗ್ನಿವೀರ್ ತೊಗೊತಾರೆ. 4 ವರ್ಷ ಆದಮೇಲೆ ಅದು ಇನ್ನೂ 4 ವರ್ಷ ಆದಮೇಲೆ ಡಬಲ್ ಆಗುತ್ತೆ. 4 ಲಕ್ಷ ಆಗ್ತದೆ. 20 ವರ್ಷದಲ್ಲಿ ಆಲ್ಮೋಸ್ಟ್ 10 ಲಕ್ಷ ಅಗ್ನಿವೀರ್ಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಾರೆ. 10 ಲಕ್ಷ ಅಗ್ನಿವೀರು. 10 ಲಕ್ಷ ಅಗ್ನಿವೀರು ಯಾರು? ನಮ್ಮ ಭಾರತೀಯ ಸೇನೆಯ ರಿಸರ್ವು. ಮುಂದೊಂದು ದಿನ ಪ್ರಪಂಚದಲ್ಲಿ ಏನಾದರೂ ವರ್ಲ್ಡ್ ವಾರ್ ಆಗೋಂಥ ಸಮಸ್ಯೆ ಬಂತು, ಅಥವಾ ಅಮೇರಿಕಾ ಚೈನಾ ಏನಾದರೂ ನಮ್ಮ ಮೇಲೆ ಏನಾದರೂ ಯುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ, ಆ ಸಮಯದಲ್ಲಿ ಕೇವಲ ಆನ್ ಡ್ಯೂಟಿಲಿರುವಂಥ 14 ಲಕ್ಷ ಸೈನಿಕರೇ ಮಾತ್ರ ಅಲ್ಲ, ರಿಸರ್ವ್ ಆಗಿರುವಂಥ 10 ಲಕ್ಷ ಯುವ ಸೈನಿಕರು ಕೂಡ ರೆಡಿ ಇದ್ದಾರೆ. ಅವ್ರ ಹತ್ರ ಎಲ್ಲ ಟ್ರೈನಪ್ ಆಗಿದ್ದಾರೆ, ತಯಾರಿದ್ದಾರೆ. ಅವ್ರು ಜಸ್ಟ್ ವೇಪನ್ ಕೊಟ್ಟು ಹೋಗಿ ನಿಲ್ಲಿಸೋದಷ್ಟೇ. ಅವ್ರನ್ನ ದೇಶ ಸೇವೆ ಮಾಡಬೇಕಲ್ವ? ಆವಾಗ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಪ್ರತಿಯೊಬ್ಬರು ಜವಾಬ್ದಾರಿ ಅದು. ಆವಾಗ ಯಾರೋ ನೀವು ಅನ್ಟ್ರೈಡ್ ಕ್ಯಾಂಡಿಡೇಟ್ನ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಬಂದು ಬಿಟ್ಕೊಂಡು ಹೇಳಲಿಕ್ಕಾಗಲ್ಲ. ಆಲ್ರೆಡಿ ಡೈರೆಕ್ಟ್ ಟ್ರೈನರ್ ಆಗಿದ್ದಾನೆ, ಕರ್ಕೊಂಡು ಬಂದು ಕೊಟ್ಟು ಯುದ್ಧ ಮಾಡಿಸ್ಬೋದು. ಆವಾಗ ನಮ್ಮ ಭಾರತ ದೇಶ ಇನ್ನಷ್ಟು ಬಲಶಾಲಿ ಆಗುತ್ತೆ. ಪ್ರಪಂಚದಲ್ಲಿ ಪ್ರತಿಯೊಂದು ದೇಶನೂ ಕೂಡ ಹೆದರುತ್ತೆ. ಭಾರತೀಯರಲ್ಲಿ ಪ್ರತಿಯೊಂದು ಮನೇಲೂ ಕೂಡ ಒಬ್ಬ ಸೈನಿಕನ ಎಂಬ ಭಯ ಹುಟ್ಟುತ್ತೆ. ಪ್ರತಿಯೊಬ್ಬ ಮನೇಲಿ ಈಗ ಅಗ್ನಿಪಥ ಟ್ರೈನಿಂಗ್ ಆಗಿ ಬಂದಿರೋ ಅಂದರೆ ಇರಲೇಬೇಕು. ಇದೇ ಫ್ಯಾಮಿಲಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಅಗ್ನಿಪಥ ಯಾವಾಗ ಪ್ರಾರಂಭ ಆಯಿತು ಸರ್? 2022ರಲ್ಲಿ ಶುರುವಾಗಿದ್ದು. 22ರಲ್ಲಿ 2020-21 ಪೂರ್ತಿ ಕೋವಿಡ್-19 ಸಮಸ್ಯೆ ಆಯಿತು, ಅವಾಗ ಸೆಲೆಕ್ಷನ್ ಸಿಗಲಿಲ್ಲ. 2022ರಲ್ಲಿ ಶುರು ಮಾಡಿದ್ರು. ಈಗ 3ನೇ ಬ್ಯಾಚ್ ನಡೀತಾ ಇದೆ. 2 ಬ್ಯಾಚು ಕೂಡ ಸಕ್ಸಸ್ಫುಲ್ಲಾಗಿ ನಡೀತಿದೆ. ಸೊ ಒಂದು ಬ್ಯಾಚಲ್ಲಿ 46,000ರಿಂದ 60,000 46,000ರಿಂದ 60,000 ಪೂರ್ತಿ ಭಾರತ ದೇಶದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಿದ್ದಾರೆ. ಇದು ಅಗ್ನಿವೀರ್ ಕೇವಲ ಆರ್ಮಿ ಅಂತಲ್ಲ, ಅಗ್ನಿವೀರ್ ವಾಯು ಅಂತ ಬರುತ್ತೆ ಏರ್ಫೋರ್ಸಲ್ಲಿ, ಅಗ್ನಿವೀರ್ ನೇವಿ ಅಂತ ಬರುತ್ತೆ ನೇವಿನಲ್ಲಿ. ಈ ಥರ ಅವ್ರುಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ತೊಗೊತಾರೆ. ಅಗ್ನಿವೀರ್ ಅಂದರೆ ಕೇವಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಅದು 10ನೇ ತರಗತಿ ಪಾಸ್ ಆಗಿರುವವ್ರಿಗೆ ಅವ್ರಿಗೆ ಅಗ್ನಿವೀರ್ GD ಅಂತ ಅವಕಾಶ ಸಿಗುತ್ತೆ. ಜಸ್ಟ್ 8 ಪಾಸ್ ಆಗಿದ್ದರೆ ಅವ್ರಿಗೆ ಒಂದು ಟ್ರೇಡ್ ಅಂತ ಸಿಗುತ್ತೆ.
PUC ಪಾಸಾಗಿದ್ದು ಅವ್ರು ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಅವ್ರಿಗೆ ಟೆಕ್ನಿಕಲ್ ಅಂತ ಸಿಗುತ್ತೆ. ಕ್ಲರ್ಕ್ ಅಂತೇಳಿ ಈಗ ಹೊಸದಾಗಿ ಹೆಸರಾಗಿದೆ, ಅದು ಆಫೀಸ್ ಅಸಿಸ್ಟೆಂಟ್ ಅಂತೇಳಿ, ಅದಕ್ಕೆ ಅವಕಾಶ ಸಿಗುತ್ತೆ. ಈಗ ಅಗ್ನಿಪಥ್ಗೆ ಅರ್ಹತೆ ಪಡಿಬೇಕಂದ್ರೆ ಎಲ್ಲಿ ಅಪ್ರೋಚ್ ಮಾಡಬೇಕು, ಅವರು ಯಾವ ವಯಸ್ಸಿನವ್ರು ಅಪ್ರೋಚ್ ಮಾಡಬೇಕು, ಏನು ವಿದ್ಯಾರ್ಥಿ ಇರಬೇಕು ಅಂತ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಅವ್ರಿಗೆ ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಯುವಕರಿಗೆ. ಸರ್, ನಾನು ವಾಲಂಟಿಯರ್ಲಿ ರಿಟೈರ್ಡ್ ಆಗಿದ್ದು ಮಿಲಿಟ್ರಿಯಿಂದ ಈ ಉದ್ದೇಶದಿಂದಾನೆ. ಜನಸಾಮಾನ್ಯರಿಗೆ, ಪೋಷಕರುಗಳಿಗೆ, ಯುವ ಪೀಳಿಗೆಗೆ ಮಾಹಿತಿ ಕೊರತೆ ಇದೆ. ಸರಿ ರೀತಿ ಗೈಡ್ಲೈನ್ ಇಲ್ಲ ಮಕ್ಕಳುಗಳಿಗೆ. ಈ 16, 17, 18, 20 ವರ್ಷ, 21 ವರ್ಷ ಈ ವಯಸ್ಸೇನಿದೆ, ಈ ಮಕ್ಕಳಿಗೆ ತುಂಟಾಟ ಮಾಡುವಂಥ ವಯಸ್ಸು. ಆ ವಯಸ್ಸನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದು ಮಕ್ಕಳಿಗೂ ಸರಿಯಾಗಿ ಗೊತ್ತಿರಲ್ಲ. ಇಂಡಿಯನ್ ಆರ್ಮಿ ಆಗಿರ್ಬೋದು, ಪ್ಯಾರಾಮಿಲಿಟ್ರಿ ಆಗಿರ್ಬೋದು, ಅಥವಾ ಪೊಲೀಸ್ ಆಗಿರ್ಬೋದು, ಆ ವಯಸ್ಸಿನ ಮಕ್ಕಳೇ ಬೇಕಾಗಿರೋಂಥದ್ದು. ಆ ವಯಸ್ಸಿನ ಮಕ್ಕಳನ್ನ ಸೆಲೆಕ್ಷನ್ ಆದರೆ ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ, ದೇಶದ ಜನತೆಯೂ ಚೆನ್ನಾಗಿರ್ತಾರೆ ಅನ್ನೋದೇ ವಿಚಾರ. ನಾನು ಎಷ್ಟು ರಿಟೈರ್ಡ್ ಆಗೋ ಮುಂಚೆನೂ ಕೂಡ ಸುಮಾರು ಕಾಲೇಜು ಸ್ಕೂಲ್ಗಳೆಲ್ಲ ಹೋಗಿದ್ದೀನಿ. ಮಕ್ಕಳುಗಳು ಕೇಳಬೇಕಾದ್ರೆ ಮಕ್ಕಳು ಹೇಳ್ತಾಯಿದ್ರು, ಸರ್ ನಮಗೂ ಆಸೆ ಇದೆ, ಬಟ್ ನಮ್ಗೆ ಸರಿ ಗೊತ್ತಾಗ್ತಾರೆ ಹೆಂಗೆ ಹೋಗ್ಬೇಕು ಅಂತೇಳಿ. ಆದರೆ ಎಕ್ಸಾಮ್ ಫೇಸ್ ಮಾಡಬೇಕು, ಫಿಸಿಕಲ್ ಫೇಸ್ ಮಾಡಬೇಕು, ಮೆಡಿಕಲ್ಲಿ ಫಿಟ್ ಆಗಿರಬೇಕು. ನೋಡಿ ಸರ್, ಯಾವಾಗಲೂ ಇತ್ತೀಚೆಗೆ ನಾನು ನೋಡ್ತಿರ್ಬೇಕಾದ್ರೆ ಯಾವುದೋ ಕಾರ್ಖಾನೆ ಕೆಲಸ ಮಾಡಬೇಕಾ ಅಥವಾ ಬೇಡ, ಯಾವುದಾದ್ರು ಶಿಕ್ಷಕನಾಗಬೇಕಾ ಅಥವಾ ಬೇಡ, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಬೇಕಾ ಅಥವಾ ಬೇಡ, ಇಂಜಿನಿಯರ್ ಕೆಲಸ ಮಾಡಬೇಕಾ ಅಥವಾ ಲಾಯರ್ ಕೆಲಸ ಮಾಡಬೇಕಾ, ಅದಕ್ಕೆ ಅವರು ಬಾಡಿ ಪ್ರತಿಯೊಂದು ಅಂಗಗಳೂ ಸರಿಯಾಗಿರಬೇಕು ಅನ್ನೋದೇನಿಲ್ಲ. ಏನೋ ಒಂದು ಅಂಗ ಸಮಸ್ಯೆ ಇತ್ತು ಅಂದ್ರೂ ಕೂಡ ಸ್ವಲ್ಪ ಒಂದು ಕಣ್ಣು ಕಾಣಿಸ್ತಾ ಒಂದು ಕಣ್ಣು ಕಾಣಿಸ್ತಿಲ್ಲ, ಸೊ ಅದಕ್ಕೂ ಅವಕಾಶಗಳು ಸಿಕ್ಬಿಡುತ್ತೆ, ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್ ಸಿಕ್ಬಿಡುತ್ತೆ. ಆದರೆ ಸೇನೆಗೆ ಹೋಗಬೇಕು ಅಂದರೆ ಎಲ್ಲ ಥರ ಎಲಿಜಿಬಿಲಿಟಿ ಇರಲೇಬೇಕು ಸರ್. ಅದರಲ್ಲಿ ಅವನು ಮಿನಿಮಮ್ ಎಜುಕೇಷನ್ 10 ಪಾಸ್ ಆಗಿರಬೇಕಾಗ್ತದೆ, ನಾಲೆಜ್ ಇರಬೇಕು, ವಿದ್ಯೆ ಅವನಿಗೆ ಗೊತ್ತಿರಬೇಕು, ಫಿಸಿಕಲಿ ಫಿಟ್ ಇರಬೇಕು. ಫಿಸಿಕಲಿ ಅಲ್ಲಿ ನಡೆಸ್ಕೊಡುವಂಥ ಒಂದು ಎಕ್ಸಾಮ್ ಏನಿದೆ, ಫಿಸಿಕಲ್ ಟೆಸ್ಟ್ ಇದೆ, ಅದರಲ್ಲಿ ಪಾಸ್ ಆಗಲೇಬೇಕು. ಮೆಡಿಕಲಿ ಫಿಟ್ ಇರಬೇಕು, ಅವನು ಭಾರತೀಯ ಅಂತೇಳಿ ಎಲ್ಲ ಡಾಕ್ಯುಮೆಂಟೇಷನ್ ಕೂಡ ಸರಿಯಾಗಿರಬೇಕು. ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದರೆ ಮಾತ್ರ ಅವ್ರಿಗೆ ಅವಕಾಶಗಳು ಸಿಗ್ತದೆ. ಸೊ ನಾನು ಹೇಳೋದಿಷ್ಟೇ, ಯುವ ಪೀಳಿಗೆಯಲ್ಲಿ ಜೊತೆಗೆ ಪೋಷಕರಲ್ಲಿ ತುಂಬ ತಪ್ಪು ಕಲ್ಪನೆ ನಮ್ಮ ಭಾರತ ದೇಶದಲ್ಲಿ ಹರಿದಾಡ್ತಾ ಇದೆ. ಅಗ್ನಿಪಥಕ್ಕೆ ಹೋಗಿ 4 ವರ್ಷ ನಮ್ಮ ಮಕ್ಕಳು ಏನು ಮಾಡಬೇಕು ಅನ್ನೋದನ್ನು ನೀವು ಆ ತಲೆಯಿಂದ ಕಿತ್ತಾಕ್ಬಿಡಿ. 4 ವರ್ಷದಲ್ಲಿ ನಿಮ್ಮ ಮಗು ಭವಿಷ್ಯ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ. ಯಾಕಪ್ಪ ಅಂತಂದರೆ 4 ವರ್ಷ, 18ನೇ ವರ್ಷದಲ್ಲಿ ಅವ್ನು ಸೆಲೆಕ್ಷನ್ ಹೋಗ್ತಾನೆ, 22ನೇ ವರ್ಷಕ್ಕೆ ಬರ್ತಾನೆ. ನೀವೇ ಗಮನಿಸಿ, 18ನೇ ವರ್ಷ ಸೆಲೆಕ್ಷನ್ ಆಗೋದಂಥ ಮಗು 22ನೇ ವರ್ಷಕ್ಕೆ ವಾಪಸ್ ಬರ್ತಾನೆ ಅಂತಂದರೆ ನಿಮ್ಮ 4 ವರ್ಷದಲ್ಲಿ ನಿಮ್ಮ ಮಗನ ಜೊತೆ ಇರೋಂಥ ಫ್ರೆಂಡ್ಸ್ ಅಥವಾ ನಿಮ್ಮ ಮಗನ ಜೊತೆ ಇರುವಂಥ ಅಕ್ಕಪಕ್ಕದ ಮನೆಯ ಮಕ್ಕಳು ಅವನು ರಿಟೈರ್ಡ್ ಆಗಿ ಬಂದಾಗ ಇವನಿಗಿರುವಂಥ ಬೆಲೆ, ಆ ಹುಡುಗನಿಗಿರುವಂಥ ಬೆಲೆ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ನಿಮ್ಮ ಮಗ 4 ವರ್ಷದಲ್ಲಿ ಒಂದು ಒಳ್ಳೆಯ ಟ್ರೈನಿಂಗ್ ಪಡ್ಕೊಂಬರ್ತಾನೆ, ಒಂದು ಶಿಸ್ತಿನ ಸಿಪಾಯಿಯಾಗಿ ಬರ್ತಾನೆ, ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬರ್ತಾನೆ. ಜೊತೆಗೆ ಭಾರತ ದೇಶದಲ್ಲಿ ಏನು ಬೇಕಾದರೂ ಕೆಲಸ ಮಾಡಬಲ್ಲೆ ಅನ್ನೋದು ಅವನಿಗೆ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ. ಜೊತೆಗೆ ಮನೆಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ಸ್ಯಾಲ್ರಿ ಕೂಡ ಸಿಗುತ್ತೆ. ವ್ಯವಸ್ಥೆ ಸರ್ಕಾರದಿಂದ ಸುಮಾರು ನಮಗೆ ಸಹಕಾರಗಳು ಸಿಗುತ್ತೆ. ಜೊತೆಗೆ ರಿಟೈರ್ಡ್ ಆಗಿ ಬರಬೇಕಿದ್ರೆ 4 ವರ್ಷ ಮುಗಿಸ್ಕೊಂಡು ಅವನಿಗೊಂದು ಬಿಗ್ ಅಮೌಂಟ್, ಸುಮಾರು 12 ಲಕ್ಷ ದುಡ್ಡು ಸಿಗುತ್ತೆ. ಅದರಿಂದ ನೀವೇನಾದರೂ ಸೊ ಅವನಿಗೆ ಬಿಸ್ನೆಸ್ಸು ಅಥವಾ ಮನೆಯ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಬೋದು. ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದ್ರ ಜೊತೆಗೆ ಅಗ್ನಿಪಥ್ನಲ್ಲಿ 4 ವರ್ಷ ಆದಮೇಲೆ ಎಲ್ಲರೂ ಬರಬೇಕು ಅಂತ ಏನಿಲ್ಲ. ಅವನಲ್ಲಿ ಎಲಿಜಿಬಿಲಿಟಿ ಇತ್ತು ಅಂದರೆ ಮುಂದೆ ಮಾಡಬೇಕು ಅನ್ನೋದು ಆಸೆ ಆಕಾಂಕ್ಷೆಗಳಿದ್ದರೆ ಅಲ್ಲಿರುವಂಥ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದನ್ನು ಸರಿಯಾದ ರೀತಿ ಗಮನಿಸಿ ಅದನ್ನು ಸರಿಯಾದ ರೀತಿ ನಡ್ಕೊಂಡು ಹೋದರೆ ಕಂಟಿನ್ಯೂ ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ, ಅಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಗ್ನಿವೀರ್ ಅಂದ ತಕ್ಷಣ ಜಸ್ಟ್ GD ಅಂತಲ್ಲ, ಅದರಲ್ಲಿ ಟೆಕ್ನಿಕಲ್ಲು, ಕ್ಲರ್ಕ್ಗೆ ಒಂದು ಹೊಸ ಹೆಸರು ಬಂದಿದೆ, ಆಫೀಸ್ ಅಸಿಸ್ಟೆಂಟ್ ಅಂತೇಳಿ, ನರ್ಸಿಂಗು, ಈ ಥರ ಡ್ಯೂಟಿನ ಕೂಡ ಮಾಡ್ಬೋದು. ಇಲ್ಲ ಅಗ್ನಿವೀರ್ ವಾಯು ಅಂತೇಳಿ ನೀವು ಏರ್ಫೋರ್ಸಲ್ಲಿ ಸೆಲೆಕ್ಷನ್ ಆಗ್ಬೋದು, ನೇವಿಲ್ ಸೆಲೆಕ್ಷನ್ ಆಗ್ಬೋದು. ಈ ಥರ ಒಂದು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಈ ಅಗ್ನಿಪಥ್ ಸ್ಕೀಮ್ನ ನಡೆಸ್ಕೊಡ್ತಾ ಇದ್ದಾರೆ. ಮೊದಲು ಸೋಲ್ಜರ್ಗೆ ಸೆಲೆಕ್ಷನ್ ಆಗಬೇಕು ಅಂತಂದರೆ ಮೊದಲು ಫಿಸಿಕಲ್ ಟೆಸ್ಟ್ ಆಗ್ತಾಯಿತ್ತು, ರ್ಯಾಲಿ ಅಂತ ನಡೆಸ್ಕೊಡ್ತಾಯಿದ್ರು. ನಂತರ ಅವರಿಗೆ ಮೆಡಿಕಲ್ ಚೆಕ್ ಮಾಡ್ತಾಯಿದ್ರು, ಡಾಕ್ಯುಮೆಂಟೇಷನ್ ಆಗ್ತಾಯಿತ್ತು. ಲಾಸ್ಟ್ ಅವರಿಗೆ CEE ನಡೀತಾಯಿತ್ತು, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾಯಿತ್ತು. ಆದರೆ ಇವಾಗ ಬದಲಾಗಿದೆ. ಯಾವ ರೀತಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅಂತೇಳಿ ಮೊದಲು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆಗಿದ್ದಾರೆ, ನೆಕ್ಸ್ಟ್ ಅವರಿಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಮೆಡಿಕಲ್ ಆಗುತ್ತೆ, ನೆಕ್ಸ್ಟ್ ಅವರಿಗೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಆನಂತರ ಅವರಿಗೆ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರುತ್ತೆ. ಅದು ಇತ್ತೀಚೆಗೆ ಇನ್ನೊಂದು ಕೂಡ ಹೊಸದಾಗಿ ಶುರು ಮಾಡಿದ್ದಾರೆ, ಅಬಿಲಿಟಿ ಟೆಸ್ಟ್ ಅಂತ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರಿಗೆ ಒಂದು ಟ್ಯಾಕ್ಟಿಕಲ್ಲಿ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಬರೀ ಇಷ್ಟೇ ಅಂತಲ್ಲ,
ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗುವಂಥದ್ದು ಮಿಲಿಟ್ರಿ, ಕೇವಲ ಮಿಲಿಟ್ರಿ ಬಗ್ಗೆ ಹೇಳ್ತಲ್ಲ, ಮಿಲಿಟ್ರಿಲಿ ಬರುವಂಥ ಸೇನೆ 3 ಸೇನೆ ಆದರೆ ಪ್ಯಾರಾಮಿಲಿಟ್ರಿಲಿ ಕೂಡ 13 ಸೇನೆಗಳು ಬರುತ್ತೆ, ಅರೆಸೇನೆ ಬರುತ್ತೆ. ಅದರೂ ಕೂಡ ನಾವು ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೀವಿ. ಅರೆಸೇನೆ ಅಂತಂದರೆ ಅದ್ರಲ್ಲಿ ಬರೋದು ಹೋಮ್ ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥದ್ದು BSF, CRPF, CSF, ITBP, SSB, SSNIA, RPF, ಡೆಲ್ಲಿ ಪೊಲೀಸ್, ಇದೆಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿ ಕಂಟ್ರೋಲ್ ಬರುವಂಥದ್ದು ಅರೆಸೇನೆ ಪಡೆ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಸೆಲೆಕ್ಷನ್ ಆಗೋಯ್ತು ಅಂದರೆ ಇದರಲ್ಲಿ 4 ವರ್ಷ ಡ್ಯೂಟಿ ಇಲ್ಲ, ನೀವು ಪರ್ಮನೆಂಟ್ ಡ್ಯೂಟಿನ ಅಲ್ಲೂ ಕೂಡ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಅರೆಸೇನೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಅಥವಾ ಮಿಲಿಟ್ರಿ ಆಗಿರ್ಬೋದು, ನೀವು 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಎಷ್ಟೋ ಮಕ್ಕಳುಗಳು 10ನೇ ತರಗತಿ ಪಾಸ್ ಆದ ಏನು ಮಾಡಲಿ ಅಂತೇಳಿ ಭಾಳ ಗೊಂದಲನೇ ಇದ್ದಾರೆ. ಪೋಷಕರು 10ನೇ ತರಗತಿ ಪಾಸ್ ಆಗಿದ್ದರೆ ನೀವು ಎಲ್ಲಿ ಕೆಲಸ ಸಿಗುತ್ತೆ ಅಂತೇಳಿ ವಂಚಿತರಾಗಬೇಡಿ. 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಅದರ ವಯಸ್ಸು ಮುಖ್ಯ ಇದರಲ್ಲಿ. ಏನಾದರೂ ನೀವು 21 ವರ್ಷ ದಾಟ್ತು ಅಂದರೆ ಅಲ್ಲಿಗೆ ನಿಮಗೆ ಅದಕ್ಕೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಈಗಾಗಲೇ ಸುಮಾರು ಕಾಲೇಜು ಯೂಸ್ಗಳಿರುವಂಥ ಜಾಗ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಕ್ಕಳಿಂದ ಮಕ್ಕಳಿಗೆ ಎಲ್ಲ ರೀತಿಯ ನಾವು ಸರಿಯಾದ ಮಾಹಿತಿನ ತಲುಪಿಸ್ಕೊಡ್ತಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾಯಿದೆ. ಇಲ್ಲಿವರೆಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ 232 ಅಭ್ಯರ್ಥಿಗಳನ್ನ ಡಿಫೆನ್ಸ್ ಫೋರ್ಸಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಡಿಫೆನ್ಸ್ ಫೋರ್ಸಲ್ಲಿ ಬರುವಂಥದ್ದು ಆರ್ಮಿ, ನೇವಿ, ಏರ್ಫೋರ್ಸ್, ಜೊತೆಗೆ ಪ್ಯಾರಾಮಿಲಿಟರಿ ಬರುವಂಥ 13 ಫೋರ್ಸ್ ಮತ್ತು ಪೊಲೀಸ್, ಇಂತಹ ಎಲ್ಲದಕ್ಕೂ ಕೂಡ ನಾವು ಸೆಲೆಕ್ಷನ್ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಬಹಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗ್ತಾಯಿದೆ. ನಮ್ಮ ಸೈನಿಕರ ಮೈಸೂರು ರೆಸಿಡೆನ್ಷಿಯಲ್ ಕೋಚಿಂಗ್ ಆಗಿದೆ. 24 ಗಂಟೆ ಇಲ್ಲೇ ಇಟ್ಕೊಂಡು ತಯಾರಿ ಮಾಡ್ತೀವಿ. 1 ವರ್ಷ ನೀವು ಕೋಚಿಂಗ್ ಪಡೆಯುವಂಥದ್ದನ್ನ ನಾವು ಕೇವಲ 3 ತಿಂಗಳಲ್ಲಿ ತಯಾರು ಮಾಡ್ತೀವಿ. ಅದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮ್ಗೆ ಆಗಿರ್ಬೋದು, ಅಪ್ಲಿಕೇಶನ್ ಹಾಕ್ಕೊಡೋದು, ಯಾವುದೇ ರೀತಿ ಡಾಕ್ಯುಮೆಂಟೇಷನ್ಗೆ ನಾವು ಹೆಲ್ಪ್ ಮಾಡುವಂಥದ್ದು, ಪ್ರೀ ಮೆಡಿಕಲ್ ಚೆಕ್ ಮಾಡ್ತೀವಿ, ವೀಕ್ಲಿ ಟೆಸ್ಟ್ ತೊಗೊಳ್ತೀವಿ. ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಆಚರಿಸ್ತೀವಿ. ಸಮಾಜ ಸೇವೆಯೂ ಕೂಡ ಅವ್ರಿಗೆ ಅವಕಾಶನ ಕೊಡ್ತೀವಿ. ನಮ್ಮ ಮಕ್ಕಳು ಬ್ಲಡ್ ಡೊನೇಷನ್ ಮಾಡ್ತಾರೆ, ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತೀವಿ, ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಈ ಥರ ಎಷ್ಟೋ ಅರಿವಿಲ್ಲದಂಥ ಜನಗಳಿಗೆ ಹೋಗಿ ಅಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬರೀ ಇಷ್ಟೇ ಅಲ್ಲ, 5th ಸ್ಟ್ಯಾಂಡರ್ಡ್ ಓದ್ತಿರುವಂಥ ಕೇವಲ 10 ವರ್ಷದಿಂದ 12 ವರ್ಷದಲ್ಲಿ ಇರುವಂಥ ಮಕ್ಕಳಿಗೆ ನಾವು ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ನವೋದಯ, ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ನಾವು ತಯಾರಿ ಮಾಡ್ತಾಯಿದ್ದೀವಿ. ಆ ಮಕ್ಕಳು 5th ಸ್ಟ್ಯಾಂಡರ್ಡಲ್ಲಿ ಅಕಸ್ಮಾತ್ ಸೈನಿಕ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೊಂಡು ಸೆಲೆಕ್ಷನ್ ಆದರೆ ಅಪ್ ಟು 12th ತನಕ ಬೆಸ್ಟ್ ಎಜುಕೇಷನ್ ಲೈಫ್ ಇರುತ್ತೆ. ಅಲ್ಲಿಗುವಂಥ ಮಕ್ಕಳುಗಳೆಲ್ಲರೂ ಕೂಡ ಒಂದು ಉತ್ತಮ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಆಫೀಸರ್ಸ್ಗಳು ಕೂಡ ಆಗ್ತಾರೆ. ಅದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಅಥವಾ ನವೋದಯ ಆಗಿರ್ಬೋದು, ಅಥವಾ ಸೈನಿಕ್ ಸ್ಕೂಲ್ ಆಗಿರ್ಬೋದು. ಅದು ಕೂಡ ನಾವಿಲ್ಲಿ ತಯಾರಿ ಮಾಡ್ತಾಯಿದ್ದೀವಿ. ಸಮ್ಮರ್ ಕ್ಯಾಂಪ್ ನಡೆಸ್ಕೊಡ್ತೀವಿ. ಬರಿಷ್ಟೇ ಅಂತಲ್ಲ, ಸೌತ್ ಇಂಡಿಯಾದಲ್ಲಿ ಭಾರತ ದೇಶದ ನಮ್ಮ ದಕ್ಷಿಣ ಭಾಗದಲ್ಲಿ ಮಿಲಿಟ್ರಿ ಆಫೀಸರ್ ಆಗುವಂಥವ್ರು ಬಹಳ ಕಡಿಮೆ ಆಕಾಂಕ್ಷಿಗಳು. ಯಾಕಪ್ಪ ಅಂತಂದರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಹೆದರುತ್ತಿದ್ದಾರೆ, ಇಲ್ಲ ಪೋಷಕರು ಕಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಅದನ್ನು ಕೂಡ ನಮ್ಮ ಸೈನಿಕರ ಮೈಸೂರಿನಲ್ಲಿ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, CDS, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್, AFCAT, ಏರ್ಫೋರ್ಸ್, ನೇವಿ, ಈ ಥರ ಎಲ್ಲದೂ ಕೂಡ ನಾವು ಇಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಅವರು ಕೂಡ ಕೊಡ್ತಾಯಿದ್ದೀವಿ. ವರ್ಷಕ್ಕೆ 2 ಬಾರಿ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ, 2 ಬಾರಿ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಮೊದಲು ಎಕ್ಸಾಮ್ ಹೋಗುತ್ತೆ. NDAನಲ್ಲಿ ಬರುವಂಥದ್ದು 900 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ದೊಡ್ಡ ಒಂದು ಟಫೆಸ್ಟ್ ಎಕ್ಸಾಮ್ ಅಂತಲೂ ಕೂಡ ಹೇಳ್ಬೋದು. ಮ್ಯಾಥ್ಸ್ಗೆ 300 ಮಾರ್ಕ್ಸ್ಗೆ ಅದೊಂದು ಪಾರ್ಟ್ A ಅಂತ ಬರುತ್ತೆ. ಪಾರ್ಟ್ ಬಿನಲ್ಲಿ ಅವರಿಗೆ ಒಂದು GS ಅಂತೇಳಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದು ಬಿಟ್ಟರೆ CDS, ನೆಕ್ಸ್ಟ್ AFCAT ಎಲ್ಲವೂ ಕೂಡ ಅದು ಕೂಡ ಡಿಗ್ರಿ ಲೆವೆಲ್ ಬರುತ್ತೆ. NDAಗೆ ಕೇವಲ ನೀವು 12th ಓದಬೇಕಿದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಬೋದು. ಏಜ್ ಲಿಮಿಟ್ ಅವರಿಗೆ 16ರಿಂದ 19 ವರ್ಷ ಇರುತ್ತೆ. ಇನ್ನು CDS, AFCATಗೆ 20ರಿಂದ 24 ವರ್ಷ ವಯಸ್ಸಿನಲ್ಲಿ ಅಪ್ಲಿಕೇಶನ್ ಹಾಕ್ಕೊಬೋದು. ಅದರ ಡಿಗ್ರಿ ಆಗಿರಬೇಕು. ಜೊತೆಗೆ NCC, ನ್ಯಾಷನಲ್ ಕೇಡೆಟ್ ಕಾರ್ಪ್ಸ್ನಲ್ಲೂ ಕೂಡ ಮಕ್ಕಳಿಗೆ ಡೈರೆಕ್ಟ್ ಎಂಟ್ರಿ ಇರ್ತದೆ. ಅಥವಾ NCC ಆಗಿ C ಸರ್ಟಿಫಿಕೇಟ್ ಇದೆ, B ಸರ್ಟಿಫಿಕೇಟ್ ಇದೆ, A ಸರ್ಟಿಫಿಕೇಟ್ ಇದ್ದರೆ ಅವ್ರಿಗೆ ಬೋನಸ್ ಅಂಕಣ ಸಿಗುತ್ತೆ. ಅವರಿಗೆ ಡೈರೆಕ್ಟ್ಲಿ ಅವರು ಸೆಲೆಕ್ಷನ್ ಕೂಡ ಆಗ್ಬೋದು. ಈ ಥರ ನಮ್ಮ ಸೈನಿಕರ ಮೈಸೂರಿನಲ್ಲಿ ತರಹದ ಮಕ್ಕಳಿಗೆ ಡಿಫೆನ್ಸ್ ಸೆಕ್ಟರ್ಗೆ ಹೋಗಲು ಬಯಸುವಂಥ ಎಲ್ಲ ತರಹದ ಒಂದೇ ಜಾಗದಲ್ಲಿ, ಒಂದೇ ಒಂದು ಪ್ಲೇಸ್ನಲ್ಲಿ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಸೆಲೆಕ್ಷನ್ಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ. ನೀವು ಎಲ್ಲೂ ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ನಮ್ಮ ಸೈನಿಕರ ಮೈಸೂರನ್ನು ಇಲ್ಲೇ ಇದ್ಕೊಂಡ್ರೆ 1 ವರ್ಷದಲ್ಲಿ ಒಂದಲ್ಲ ಒಂದು ಸೆಲೆಕ್ಷನ್ ಆಗಿ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ತಾವು 18 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿದ್ದರೂ ಕೂಡ ನಿವೃತ್ತಿ ಅವಧಿ ನಂತರ ಬೇರೆ ರೀತಿಯ ಒಂದು ಸೇವೆ ಮಾಡ್ತೀವಿ. ಜನಗಳಿಗೆ ಸೈನ್ಯಕ್ಕೆ ಸೇರಬೇಕಾಗಂಥದ್ದು ಅರ್ಹತೆಗಳೇನು, ಅದಕ್ಕೇನು ಎಲ್ಲ ಮಾರ್ಗದರ್ಶನ ಕೂಡ ಕೊಡ್ತಾಯಿದ್ದೀರಾ. ಜೊತೆಗೆ
ಈಗ ಸೈನ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾರು ಅಪೇಕ್ಷೆ ಇದೆ ಅಂಥವ್ರಿಗೆ ಏನೇನು ಮಾಹಿತಿಗಳು ಕೊಡ್ಬೋದು ಅಂತ ತಿಳಿಸೋಕೋತವಾಗಿ ಸೈನಿಕ್ ಅಕಾಡೆಮಿ ಆಫ್ ಮೈಸೂರು ಅನ್ನೋದು ಊಟಿಗಳಿರ್ತಕ್ಕಂಥ ಸಂಸ್ಥೆನ ಸ್ಥಾಪನೆ ಮಾಡಿದಿರೋ ತಾವು. ಇದರ ಉದ್ದೇಶ ಏನು, ಸೈನ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥವ್ರಿಗೆ ತಮ್ಮ ಹತ್ರ ಬಂದರೆ ಅವ್ರಿಗೆ ಏನೇನು ಮಾರ್ಗದರ್ಶನ ಸಿಗುತ್ತೆ ಎಲ್ಲ ದಯಮಾಡಿ ಒಂದು ಕೆಲವು ವಿಚಾರಗಳು ತಿಳಿಸ್ಕೊಡ್ಬೇಕು ಅವ್ರಿಗೆ. ನಮ್ಮ ಸೈನಿಕರ ಮೈಸೂರಿನಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಫೋನ್ ಕಾಲ್ ಮುಖಾಂತರ ಅವರಿಗೆ ಮೊದಲು ಮಾಹಿತಿ ಕೊಟ್ಟಿರ್ತೀವಿ. ಯಾರಾದರೂ ಡೈರೆಕ್ಟ್ ಇಲ್ಲಿಗೆ ಬಂದರೂ ಕೂಡ ನಾವಿಲ್ಲಿ ಅವರುಗಳಿಗೆ ಸೇನೆಗೆ ಹೋಗ್ಬೇಕಾ ಅಥವಾ ಅರೆ ಸೇನೆಗೆ ಹೋಗ್ಬೇಕಾ ಅಥವಾ ಪೊಲೀಸ್ಗೆ ಹೋಗ್ಬೇಕಾ ಅಥವಾ ಅವ್ರ ಎಲಿಜಿಬಿಲಿಟಿ ಏನಿದೆ ಚೆಕ್ ಮಾಡ್ಕೊಳ್ತೀವಿ. ಮೊದಲು ಚೆಕ್ ಮಾಡಿಕೊಂಡು ಅಕಸ್ಮಾತ್ ಅವನು ಎಲಿಜಿಬಲ್ ಇದ್ದಾನೆ ಅಂದರೆ ಮಾತ್ರ ಅವನಿಗೆ ನಾವು ಅವಕಾಶಗಳನ್ನ ಕೊಡ್ತೀವಿ. ಇಲ್ಲಿ ಮಿನಿಮಮ್ 3 ತಿಂಗಳು ಕೋಚಿಂಗ್ ಇರುತ್ತೆ. 3 ತಿಂಗಳು ಕೋಚಿಂಗಲ್ಲಿ ಅವರಿಗೆ ಎಲ್ಲ ಥರ ತಯಾರಿ ನಾವು ಮಾಡ್ತೀವಿ. ರಿಟರ್ನ್ ಎಕ್ಸಾಮ್, ಫಿಸಿಕಲ್ಗೆ ಎಲ್ಲ ಥರ ತಯಾರಿ ಮಾಡ್ತೀವಿ. ಸೊ ಇಲ್ಲಿ ಎಷ್ಟೋ ಮಕ್ಕಳಿಗೆ ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಆ ನಾಲೆಜ್ ಕೊಡಬೇಕು ಅಂತಾನೆ ಎಲ್ಲೆಲ್ಲಿ ಯೂಸ್ಗಳಿಗೆ ನನಗೆ ಅವಕಾಶಗಳು ಸಿಗುತ್ತೆ, ಅದು ಕಾಲೇಜ್ಗಳಾಗಿರ್ಬೋದು ಅಥವಾ ಯಾವ ಸಂಸ್ಥೆಗಳಾಗಿರ್ಬೋದು, ಅಲ್ಲೆಲ್ಲ ಹೋಗಿ ನಾವು ಇದ್ರ ಬಗ್ಗೆ ನಾವು ಒಂದು PPT ಪ್ರೆಸೆಂಟೇಷನ್ ಕೊಡ್ತಾಯಿದ್ದೀವಿ. ಯಾರಾದರೂ ಕಾಲೇಜಲ್ಲೂ ಕೂಡ ಈಗಲೂ ಕೂಡ ನಮಗೆ ಕಾಲ್ ಮಾಡಿ ಯಾರೋ ಪ್ರಿನ್ಸಿಪಲ್ ಅಥವಾ ಅಲ್ಲಿಂದ ಫೌಂಡರ್ ಯಾರಾದರೂ ನಂಗೆ ಕಾಲ್ ಮಾಡಿ ಆ ಶಿಕ್ಷಕರುಗಳು ಸರ್ ಬನ್ನಿ ಸರ್ ನಮ್ಮ ಮಕ್ಕಳು ಕೂಡ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತಂದರೆ ನಾನು ಖಂಡಿತ ಹೋಗಿ ಅವರಿಗೆ 1 ಗಂಟೆಗಳ ಕಾಲ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟು ಬರ್ತೀನಿ. ಅದರಲ್ಲಿ ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಅದ್ರ ಮಾಹಿತಿನ ತಿಳ್ಕೊಂಡ್ರೆ ಅವ್ರು ಯಾರಾದರೂ 4 ಮಕ್ಕಳುಗಳಿಗೆ ಅನುಕೂಲ ಆಗ್ಬೋದು. ಆ 4 ಮಕ್ಕಳು ಅದು ಅನುಕೂಲ ಆಗೋದಕ್ಕಿಂತ ಹೆಚ್ಚು ನಮ್ಮ ದೇಶಕ್ಕೆ ಒಂದು ಒಳಿತು, ನಮ್ಮ ದೇಶದ ಒಂದು ಬೆಳೆಸುವಂಥ ಒಂದು ಅವಕಾಶಗಳು, ದೇಶನ ಕಟ್ಟುವಂಥ ಬೆಳೆಸುವಂಥ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರುತ್ತೆ. ಯಾರು 4 ಮಕ್ಕಳಿಗೆ ಅದೊಂದು ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಸಂಸ್ಥೆನ ಸ್ಥಾಪನೆ ಮಾಡಿದಿರಲ್ಲ ಸೈನಿಕ್ ಅಕಾಡೆಮಿ ಆಫ್ ಮೈಸೂರು, ಇದು ತಮ್ಮ ಸ್ವಂತ ಸಂಸ್ಥೆನ ಮತ್ತು ಅದಕ್ಕೆ ಏನಾದರೂ ಅನುದಾನ ಇದೆ ಸರ್ಕಾರದಿಂದ ಹೇಗೆ? ಇಲ್ಲ, ಇದು ಪ್ರೈವೇಟಾಗಿ ನಾನೇ ನಡೆಸ್ಕೊಡ್ತಾ ಇರೋದು. ನಾನು ಕೂಡ ರಿಟೈರ್ಡ್ ನಂತರ ನಾನು ಸುಮಾರು ಸರ್ಕಾರಿ ಜಮೀನಿಗೆ ಅಂತೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡೆ. ಯಾರು ಅಂತ ಸಪೋರ್ಟ್ ಮಾಡ್ತಿಲ್ಲ. ನನಗೆ ಸುಮ್ಮನೆ MLAಗಳು ಬರ್ತಾರೆ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಯಾರೂ ಮಾಡಿಸ್ಕೊಟ್ಟಿಲ್ಲ. ನಾವು ಅವರಿಂದ ಹಿಂದೆ ಬೆಳಲಿಕ್ಕೆ ನಮ್ಗೆ ಆಗೋದು ಇಲ್ಲ. ಅದು ಹಿಂದೆ ಹೋಗೋದು, ಸರ್ ನಮಗೆ ಸ್ವಲ್ಪ ಜಮೀನು ಕೊಡಿಸಿ ಅಂತ ಹೇಳೋದು. ಇಲ್ಲಿ ನಮಗೆ ಈಗ MLA ಹುಣಸೂರು MLA ಆಗಿರುವಂಥ ಹರೀಶ್ ಗೌಡ್ರು ಅವ್ರು ಬಂದಿದ್ದರು. ಅವರು ಕೇಳಿಕೊಂಡೆ, ನೋಡಿ ಸರ್ ನಮಗೆ ಎಲ್ಲರೂ ಜಾಗ ವ್ಯವಸ್ಥೆ ಮಾಡಿಕೊಡಿ, ಮಕ್ಕಳಿಗೆ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಿದೆ, ನೀವು ನನ್ನ ಹೆಸರಿಗೆ ಪರ್ಮಿಟಾಗಿ ಕೊಡೋದು ಬೇಡ, ಸರ್ಕಾರಿ ಹೆಸರಲ್ಲೇ ಇರಲಿ, ಇಷ್ಟು ವರ್ಷ ಅಂತ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ಇಲ್ಲ, ಮಾಜಿ ಸೈನಿಕರಿಗೆ ಜಮೀನು ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ, ಅದರಲ್ಲಿ ನನಗೆ ನನ್ನ ಹೆಸರು ಕೊಡಬೇಡಿ, ನಮ್ಮ ಸಂಸ್ಥೆ ಹೆಸರು ಕೊಡಿ ಅಂತಲೂ ಕೇಳಿಕೊಂಡೆ. ಅಪ್ಲಿಕೇಶನ್ ಕೊಡಿ ಅಂತಾರೆ, ಕೊಟ್ಟಿರ್ತೀವಿ, ಅದರದ್ದು ಯಾವುದೇ ರೀತಿ ಕೆಲಸಗಳಾಗಲ್ಲ. GT ದೇವೇಗೌಡರು ಸಾಹೇಬರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಕೇಳ್ಕೊಂಡಿದ್ದೀವಿ. ಈ ಥರ ಅಪ್ಲಿಕೇಶನ್ ಕೊಟ್ಟು ಅಲ್ಲಿಂದ ಜಸ್ಟ್ ನಮಗೆ ಅಲ್ಲಿಂದ ಒಂದು ರಿಪ್ಲೈ ಬರುತ್ತೆ, ಇದು ಈ ಜಮೀನು ಫಾರೆಸ್ಟಿಗೆ ಸೇರಿದೆ, ಈ ಜಮೀನು ಗೋಮಾಳಕ್ಕೆ ಸೇರಿದೆ, ಇದು ನಿಮ್ಗೆ ಕೊಡಲಿಕ್ಕಾಗಲ್ಲ, ಈ ಥರ ಒಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ಹೋಗಿ ಅವ್ರ ಹಿಂದೆ ಬಿದ್ದರೆ ಕೆಲಸ ಆಗುತ್ತೆ ಅಂತೇಳಿ. ನಾವು ಹಿಂದೆ ಬಿದ್ದು ನಮ್ಮ ಕೆಲಸ ಮಾಡಿಸ್ಲಿಕ್ಕೆ ನನ್ನ ಕೆಲಸಗಳಿಗೆ ಆಗೋದಿಲ್ಲ. ಯಾರಾದರೂ ಅಕಸ್ಮಾತು ನಮ್ಮ ಸಂಸ್ಥೆಗೆ ಹೆಲ್ಪ್ ಮಾಡಬೇಕು ಅನ್ನೋಯಿತು ಅಂದರೆ ಈ ಥರ ಯಾರಾದರೂ ಅದ್ರ ಖಾಲಿ ಜಮೀನು ಇರುವಂಥದ್ದನ್ನ ನಮಗೆ ಕೊಟ್ಟರೆ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ. ಇದು ಸಂಸ್ಥೆ ನಾವು ಓನಾಗಿ ಮಾಡ್ಕೊಂಡಿರೋಂಥದ್ದು, ನನ್ನದೇ ಸ್ವಂತ, ನನ್ನ ಹೆಸರಲ್ಲಿದೆ, ನನ್ನ ಹೆಂಡತಿ ಹೆಸರಲ್ಲಿದೆ. ಜೊತೆಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಸೊ ಇಲ್ಲಿ ಭಾಳಷ್ಟು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ 5,000ಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದಾರೆ. ಆ ಜುಟ್ಟಿನಲ್ಲೂ ಸೈನಿಕರಿದ್ದಾರೆ. ಮಾಜಿ ಸೈನಿಕರಲ್ಲಿ ನಮಗೆ ನಮ್ಮ ಅಕಾಡೆಮಿ ಅಂದರೆ ಭಾಳ ನಮ್ಮ ಮಾಜಿ ಸೈನಿಕರಿಗೆ ಇಷ್ಟ. ಹೌದಪ್ಪ, ನೀನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ನಮ್ಮ ಮೈಸೂರು ಭಾಗದಲ್ಲಿ ಈ ಥರ ಅಕಾಡೆಮಿ ಇರಲಿಲ್ಲ, ಭಾಳಷ್ಟು ಯೂಸ್ಗಳಿಗೆ ಭಾಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾಯಿದೆ ಖಂಡಿತ ಅಂತೇಳಿ ಅವರಿಂದನೂ ಎಷ್ಟು ಮಕ್ಕಳುಗಳು ಬಂದಿಲ್ಲ ಮತ್ತು ತರಬೇತಿ, ಅವ್ರ ಮಕ್ಕಳು ಕೂಡ ಬಂದು ತರಬೇತಿ ಪಡ್ಕೊತಿದ್ದಾರೆ. ಎಕ್ಸಾಂಪಲ್ಲಿ ಇಲ್ಲಿ ಸುಮಾರು ಸಂಘಗಳಿದ್ದಾವೆ ನಮ್ಮಲ್ಲಿ, ಬೇರೆ ಬೇರೆ ಥರ ಸಂಘಗಳಿದ್ದಾವೆ. ಅದರಲ್ಲಿ ಮೈಸೂರು ಎಕ್ಸೈಸ್ ಮೂವ್ಮೆಂಟ್ ಅಂತೇಳಿ ನಮ್ಮದೊಂದು ಸಂಘ ಇದೆ. ಆ ಸಂಘದಲ್ಲೂ ಕೂಡ ಮಾಜಿ ಸೈನಿಕರು ಸುಮಾರು ಮಾಜಿ ಸೈನಿಕರು ಒಟ್ಟಿಗೆ ಸೇರಿ ಅದರಲ್ಲಿ ನಾವು ಸಮಾಜ ಸೇವೆಗಳನ್ನ ಮಾಡ್ತೀವಿ. ಯೂಸ್ಗಳಿಗೆ ಅಥವಾ ಜನಗಳಿಗೆ ಸರಿಯಾದ ಮಾಹಿತಿಗಳನ್ನ ಕೊಡುವಂಥ ಕೆಲಸಗಳನ್ನ ಮಾಡ್ತೀವಿ. ಅದನ್ನು AKMSS ಅಂತೇಳಿ ಒಂದು ಸಂಘ ಇದೆ, ಒಂದು A Force ಅಂತ ಸಂಘ ಇದೆ, ಸುಮಾರು ಈ ಥರ ಸಂಘಗಳಿದ್ದಾವೆ. ಎಲ್ಲ ಮಾಜಿ ಸೈನಿಕರ ಸಂಘ ಒಗ್ಗಟ್ಟಾಗಿ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಒಂದು ಮಾಜಿ ಸೈನಿಕರ ಒಕ್ಕೂಟ ಎಲ್ಲಾದರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಗುರುತಿಸ್ಕೊಳ್ತಿದ್ದಾರೆ. ನಮ್ಮ ಮಾಜಿ ಸೈನಿಕರು ಶಿಸ್ತಿಂದ ಇದೇ ಥರ ಒಂದು ಕಾಪಾಡಿಕೊಂಡು ಎಲ್ಲ ಥರದ ನಮ್ಮ ಯೂಸ್ಗಳಿಗೆ, ನಮ್ಮ ಜನತೆಗಳಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ನೋಡಿದ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಈ ಒಂದು ಸೈನಿಕ್ ಅಕಾಡೆಮಿ ಆಫ್ ಮೈಸೂರನ್ನು ಅಡ್ರೆಸ್ ಕೂಡ ನಮಗೆ ಕೊಡ್ತೀವಿ. ಯಾರಾದರೂ ಬಂದು ಟ್ರೈನಿಂಗ್ ತೊಗೋಬೇಕು ಅಥವಾ ಇದು ಅಗ್ನಿಪಥದ ಬಗ್ಗೆ ಮಾಹಿತಿ ಬೇಕು, ಸೈನಿಕ ಸೇರ್ಬೇಕಾದ್ರೆ ಮಾಹಿತಿ ಬೇಕು, ಅದನ್ನು ಶ್ರೀಮಾನ್ ಶ್ರೀಧರ್ CM ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹೆಚ್ಚು ಸೈನಿಕರು ದೇಶಕ್ಕೆ ಬೇಕು. ಸೈನಿಕರಿಗಿಂತ ಅವ್ರ ವೈಯಕ್ತಿಕವಾಗಿ ಉಪಯೋಗ ಜಾಸ್ತಿ ಆಗುತ್ತೆ. ಅವ್ರ ಫಿಸಿಕಲ್ ಸ್ಟ್ಯಾಮಿನಾ ಬರುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ದೇಶಕ್ಕೆ ಒಳ್ಳೆ ಸತ್ಪ್ರಜೆ ಆಗ್ತಾರೆ. ಆದ ಕಾರಣದಿಂದ
ಸೈನ್ಯಕ್ಕೆ ಸೇರಿದ್ರು ಪರವಾಗಿಲ್ಲ, ಅಗ್ನಿಪಥ ಸ್ಕೀಮ್ ಸೇರಿಕೊಂಡು ನಿಮ್ಗೆ ತುಂಬ ಅನುಕೂಲ. 4 ವರ್ಷ ಸರ್ವಿಸ್ ಮಾಡಿಬಿಟ್ರೆ ನಿಮಗೆ ಅಲ್ಲಿ ಸುಮಾರು 11 ಲಕ್ಷ ಸಿಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಟ್ರೈನಿಂಗ್ ಕೊಡ್ತಾರೆ, ಮೆಂಟಲಿ ಪ್ರಿಪೇರ್ ಆಗಿರ್ತೀರ, ಎಲ್ಲ ಥರ ಅನುಕೂಲವಾಗಿದೆ. ಅದರಿಂದ ದಯಮಾಡಿ ಬಂದು ತಮ್ಮ ಶ್ರೀನಿವಾಸ್ ಸೀಮಣ್ಣವ್ರನ್ನ ಭೇಟಿ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೊಡ್ತಾರೆ. ನಮ್ಮ ಭಾರತ ದೇಶ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತದಲ್ಲಿ ನಾವು ಗುಲಾಮರಾಗಿದ್ವಿ. ನಮ್ಮ ದೇಶವನ್ನೇ ನಾವೇ ಬಿಟ್ಕೊಟ್ಟು ನಾವು ಗುಲಾಮರಾಗಿದ್ವಿ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ನಮ್ಮ ದೇಶದಲ್ಲಿ ಒಂದು ಜನತೆಯಲ್ಲಿ ದುರಾಸೆಗಳು, ಅವರಿಗೆ ಸರಿ ರೀತಿ ನಮ್ಮ ದೇಶದ ಒಂದು ರೆಸ್ಪಾನ್ಸಿಬಿಲಿಟಿ ಗೊತ್ತಿರಲಿಲ್ಲ. ಇವಾಗ ನಾವು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ. ನಮ್ಮ ದೇಶನ ಯಾವುದೇ ಕಾರಣ ಕೂಡ ನಾವು ಯಾರಿಗೂ ಬಿಟ್ಕೊಡ್ಬಾರ್ದು. ಇಂಟರ್ನಲ್ ಆಗ್ತಿರೋ ಸಮಸ್ಯೆಗಳನ್ನ ಒಂದು ಒಳ್ಳೆಯ ಪರಿಹಾರ ಕೊಡಿ. ಒಗ್ಗಟ್ಟಾಗಿರೋಣ ದೇಶ ಅಂತಂದಾಗ ನಾವು ಯಾವುದಕ್ಕೂ ಬಿಟ್ಕೊಡೋದು ಬೇಡ. ಈ ಥರ ಗಲಭೆಗಳು ಸಮಸ್ಯೆಗಳಿತ್ತು ಅಂತಂದರೆ ಇನ್ನೊಂದು 20-30 ವರ್ಷ ಆದಮೇಲೆ ಮತ್ತೆ ನಮ್ಮ ದೇಶದ ವೀಕ್ನೆಸ್ ನೋಡಿ ಯಾರೋ ಇನ್ನೊಬ್ಬ ರಾಷ್ಟ್ರದಿಂದ ಬಂದು ನಮ್ಮ ದೇಶನ ಗೋಚ್ಕೊಂಡು ಹೋಗ್ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಹಿಂದೆ ನಮಗಾಗಿ ಪ್ರಾಣತ್ಯಾಗ ಮಾಡಿರುವಂಥ ಆ ಮಹಾನೀಯರನ್ನು ನೆನೆಸ್ಕೊಂಡು ನಮ್ಮ ದೇಶವನ್ನು ಬೆಳೆಸ್ಕೊಂಡು ನಮ್ಮ ದೇಶನ ಉಳಿಸ್ಕೊಂಡು ಜೊತೆಗೆ ಸ್ವತಂತ್ರ ಬಂದ ನಂತರ ಇಲ್ಲಿಯವರೆಗೆ ನಮ್ಮ ದೇಶವನ್ನು ಕಾಪಾಡ್ತಿರುವಂಥ ಸೈನಿಕರುಗಳು ಅಥವಾ ರೈತರುಗಳು ಸಾಧಕರುಗಳನ್ನ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇಶನ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದೆಲ್ಲರದು ಆಗಿರ್ತದೆ. ವಿಶೇಷವಾಗಿ 16ರಿಂದ 22 ವರ್ಷ ವಯಸ್ಸಿನಿರುವಂಥ ಯುವ ಪೀಳಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಿ. ಅದರಲ್ಲೂ ಕೂಡ ಪೋಷಕರುಗಳ ಕರ್ತವ್ಯ ಬಹಳ ಮುಖ್ಯವಾಗಿದೆ. ನೀವು ಪೋಷಕರಾಗಿರುವಂಥವ್ರು ಮಕ್ಕಳಿಗೆ ದುಶ್ಚಟಗಳಿಗೆ ಬಲಿಯಾಗಲಿ ಕೊಡಬೇಡಿ. ಅಂಥ ಮಕ್ಕಳಿಗೆ ಸರಿ ರೀತಿ ಗೈಡ್ಲೈನ್ ಕೊಟ್ಟರೆ ಆ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರದಲ್ಲೇ ಒಂದು ಸಾಧಕರು ಕೂಡ ಹಾಗೆ ಆಗ್ತಾರೆ ಅಂತ ಹೇಳ್ತೀನಿ. ಈ ವಿಡಿಯೋನ ಆದಷ್ಟು ಇನ್ನಷ್ಟು ಜನ ಸಮಯಕ್ಕೆ ತಲುಪಿಸಿ. ಎಷ್ಟೋ ಯುವಕರಿಗೆ ಗೊತ್ತಿಲ್ಲದೆ ಅಲ್ಲಿ ಕಾಲ ಕಳೀತಾವ್ರೆ, ಸಮಯ ವ್ಯರ್ಥ ಮಾಡ್ತಾರೆ. ಅಂಥವರಿಗೆ ಒಂದು ಒಳ್ಳೆ ಮೋಟಿವೇಶನ್ ಆಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.